ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ತುಮಕೂರಿನ ಮರಳೂರು ದಿಣ್ಣೆಯಲ್ಲಿ 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಸ್ಲಂ ಸಮಿತಿಯ ವತಿಯಿಂದ ಮನೆ ಮನೆಗೆ ಸಂವಿಧಾನ ಜಾಗೃತಿ ಪೀಠಿಕೆಯನ್ನು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ಸೌಹಾರ್ದ ಕರ್ನಾಟಕ ತುಮಕೂರು ಇವರ ವತಿಯಿಂದ ಮರಳೂರು ದಿಣ್ಣೆಯ ಆಟೋ ನಿಲ್ದಾಣದಲ್ಲಿ ಬಿಡುಗಡೆಗೊಳಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕದ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು, ಸಂವಿಧಾನದ ರಕ್ಷಣೆ ಜನರ ರಕ್ಷಣೆ ಎಂಬುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯುನ ಜಿಲ್ಲಾಧ್ಯಕ್ಷರಾದ ಸೈಯದ್ ಮುಜೀಬ್ ರವರು, ಜನವರಿ 30ರಂದು ಸೌಹಾರ್ದತಾ ಮಾನವ ಸರಪಳಿಗೆ ಕೈ ಜೋಡಿಸಿ ಎಂಬುದಾಗಿ ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿಗಳಾದ ಎನ್.ಕೆ. ಸುಬ್ರಹ್ಮಣ್ಯ, ತುಮಕೂರು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್, ಕೃಷ್ಣಮೂರ್ತಿ, ತಿರುಮಲಯ್ಯ, ಮುಬಾರಕ್, ಗೋವಿಂದ, ಆದಿಶಕ್ತಿ ಜಾಡಳಮ್ಮ ಸೇವಾ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಪ್ಪ, ಸ್ಥಳೀಯ ಯುವ ಮುಖಂಡರಾದ ಚಾಂದ್ ಪಾಷಾ, ಹಿರಿಯ ಮುಖಂಡರಾದ ಸೈಯದ್ ಅಲ್ತಾಫ್, ಅಂಬೇಡ್ಕರ್ ಜನಪರ ವೇದಿಕೆಯ ಅಧ್ಯಕ್ಷರಾದ ರಾಜೇಂದ್ರ, ಪದಾಧಿಕಾರಿಗಳಾದ ಮಂಜುನಾಥ್, ಕೆಪಿ ಶೇಷಾದ್ರಿ, ಮಂಜುನಾಥ್, ಗೋಪಿ, ರಾಮಸ್ವಾಮಿ, ವೀರಭದ್ರಯ್ಯ, ವೀರಣ್ಣ, ಜನವಾದಿ ಮಹಿಳಾ ಸಂಘಟನೆಯ ಕಲ್ಪನಾ ಮತ್ತು ಎಪಿಜೆ ಅಬ್ದುಲ್ ಕಲಾಂ ಆಟೋ ಚಾಲಕರು ಮತ್ತು ಮಾಲೀಕರು ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು. ಇವತ್ತು ಇಡೀ ದೇಶಕ್ಕೆ ಒಂದು ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವವನ್ನು ತಂದಂಥ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದಿವಸ. 75 ವರ್ಷಗಳು ಕಳೆದಂಥ ನಂತರದಲ್ಲಿ ಇವತ್ತು ನಾವು ಇಡೀ ದೇಶದಲ್ಲಿ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದಿದೆ. ಇದರ ಭಾಗವಾಗಿ ಇವತ್ತು ಮರಳೂರು ದಿಣ್ಣೆಯಲ್ಲಿ ಮನೆ ಮನೆಗೂ ಸಂವಿಧಾನದ ಪ್ರತಿಯನ್ನು ಇವತ್ತು ಕೊಟ್ಟು ನಾವು ಭಾರತೀಯರು ನಮಗೆ ಆಗಿರ್ತಕ್ಕಂಥ ಒಂದು ಹಕ್ಕುಗಳನ್ನು ಈ ಸಂವಿಧಾನ ಕೊಟ್ಟಿದೆ. ಏನು ಒಂದು ರಾಜಪ್ರಭುತ್ವ ಇತ್ತು, ಆ ರಾಜಪ್ರಭುತ್ವವನ್ನು ತೆಗೆದು ಬ್ರಿಟಿಷರ ವಿರುದ್ಧ ಹೋರಾಟನ ಆ ನಂತರದಲ್ಲಿ ಪ್ರಜಾಪ್ರಭುತ್ವವನ್ನು, ದೇಶದ ಏಕತೆಗೆ, ಪ್ರತಿಯೊಬ್ಬ ಭಾರತೀಯನಿಗೂ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತ್ವವನ್ನು, ಬಂಧುತ್ವವನ್ನು ಪ್ರತಿಪಾದನೆ ಮಾಡಿದಂಥ ಈ ಸಂವಿಧಾನ ಜಾರಿಯಾದಂಥ ದಿವಸ. ಹಾಗಾಗಿ ನಾವು ಒಂದು ಗಣತಂತ್ರವನ್ನು ಇಡೀ ದೇಶಕ್ಕೆ ಕೊಡೋದ್ರ ಮುಖಾಂತರವಾಗಿ ಒಂದು ಜನರಿಗೆ ಅಧಿಕಾರವನ್ನು, ಹಕ್ಕುಗಳನ್ನು ಕೊಟ್ಟಂಥ ಒಂದು ದಿವಸ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಈ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ನಾವು ಯಾರೇ ಆಗಿದ್ರೂ ಸಹ ಒಂದು ಮಾನವ ಧರ್ಮಕ್ಕೆ, ಈ ಗಣತಂತ್ರ ವ್ಯವಸ್ಥೆಗೆ ಮುಂದಾಗಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಮನೆ ಮನೆಗೂ ಇವತ್ತು ಸರ್ಕಾರನೇ ಸಂವಿಧಾನ ಜಾಗೃತಿ ಜಾಥಾವನ್ನು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಇವತ್ತು ನಾವು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಈ ಸಂವಿಧಾನ ಪ್ರತಿಯನ್ನು ಇಡಬೇಕಾಗ್ತದೆ. ಈ ಸಂವಿಧಾನದಲ್ಲಿ ಯಾವುದೇ ಇಡೀ ದೇಶದಲ್ಲಿರ್ತಕ್ಕಂಥ ಪ್ರಧಾನಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಒಬ್ಬ ಚಿಕ್ಕ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಅವನಿಗೆ ತನ್ನದೇ ಆಗಿರ್ತಕ್ಕಂಥ ಹಕ್ಕನ್ನು ಕೊಟ್ಟಿದೆ. ಆ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ 75 ವರ್ಷ ಆದಮೇಲೆ ನಾವು ನಮ್ಮ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ನಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನಮ್ಮ ಗಣತಂತ್ರ ವ್ಯವಸ್ಥೆಗೆ ಇನ್ನಷ್ಟು ಶಕ್ತಿ ಕೊಡ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಮುಂದಾಗಬೇಕಾಗ್ತದೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ನಾವು 30ನೇ ತಾರೀಕು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪಿಸುವುದಕ್ಕಾಗಿ ಹಾಗೂ ಅದರ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶಗಳ ದೊರಕುವಂತೆ ಮಾಡಲು ವ್ಯಕ್ತಿ ಗೌರವ, ದೇಶದ ಏಕತೆ, ಸಮಗ್ರತೆಗಾಗಿ ಎಲ್ಲರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಸಂವಿಧಾನ ಸಭೆಯಲ್ಲಿ
26ನೇ ದಿನದಂದು ಸಂವಿಧಾನವನ್ನು ಜನವರಿ 30ನೇ ತಾರೀಕು ಏನು ಒಂದು ಮಹಾತ್ಮ ಗಾಂಧಿಯವರ ಹುತಾತ್ಮವಾದಂಥ ದಿನ ಇದೆ. ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂಥ ದ್ವೇಷ ಅಸೂಯೆಗಳ ಒಂದು ವಿರುದ್ಧ ನಾವು ಸೌಹಾರ್ದ ಪರಂಪರೆಯನ್ನು ಮಾಡಿ ಯಾವ ಧರ್ಮಗಳಾಗಲಿ ಯಾವುದೇ ಭಾಷೆಗಳಾಗಲಿ ಅವನ್ನು ಮೀರಿ ಸೌಹಾರ್ದತೆಯಿಂದ ಸಹೋದರತ್ವತೆಯಿಂದ ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆಯನ್ನು ಮಾಡೋ ನಾವು ಸಾಗಬೇಕು ಅಂತೇಳಿ ನಮ್ಮ ಹಿರಿಯರು, ಚಿಂತಕರು, ಪ್ರಗತಿಪರರು ಎಲ್ಲ ಸಂಘಟನೆಗಳು ಸೇರಿ ಒಂದು ಮಾನವ ಸರಪಳಿ ಮಾಡಿ ಒಂದು ಐಕ್ಯತೆಯನ್ನು ಸಾಕೋಣ. ನಾವು ಶಾಂತಿಯ ಒಂದು ನಾಡನ್ನು ಕಟ್ಟೋಣ. ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ನಾಡನ್ನು ಕಟ್ಟೋಣ ಅಂತ ರೀತಿ ಒಳಗಡೆ ನಾವು ತುಮಕೂರಿನಲ್ಲಿ ಜನವರಿ 30ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಸ್ವತಂತ್ರ ಚೌಕದಿಂದ ಟೌನ್ ಹಾಲ್ವರೆಗೂ ಒಂದು ಮಾನವ ಸರಪಳಿಯನ್ನು ಮಾಡಿ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.